ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡೈರೆಕ್ಟೆಡ್ ಎಸೈಕ್ಲಿಕ್ ಗ್ರಾಫ್ ರಿಲೇಟೆಡ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ನಮಗೊಂದು ಪ್ರಾಬ್ಲಮ್ ಅನ್ನು ಕೊಟ್ಟಿದ್ದಾರೆ. ಇದು ಪ್ರಾಬ್ಲಮ್, ಮೊದಲನೇ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ನ ನಾವೇನು ಮಾಡಬೇಕು, ಫಸ್ಟ್ ಬಿಡಿಸ್ಕೋಬೇಕು. ಸೊ ಫಸ್ಟ್ ಬಿಡಿಸ್ಕೊಂಡಾದ್ಮೇಲೆ ಅವರು ಸೋರ್ಸ್ ವರ್ಟೆಕ್ಸ್ ಯಾವುದನ್ನು ಹೇಳಿದ್ದಾರೆ, ಇ. ಸೊ ಇದರಲ್ಲಿ ಎರಡು ಪಾಯಿಂಟ್ನ ನೆನ್ಪಿಟ್ಕೋಬೇಕು. ಮೊದಲನೇ ಪಾಯಿಂಟ್ ಏನು ಅಂದರೆ ಯೂಸ್ ಔಟ್ ಗೋಯಿಂಗ್ ಆರೋಸ್, ಔಟ್ ಗೋಯಿಂಗ್ arrows, use outgoing arrows. For example, ಈ a ಇಂದ f ಗೆ, a ಇಂದ f ಗೆ outgoing arrow, a ಇಂದ ಔಟ್ ಗೋ ಆಗ್ತಿರುವಂತ arrow, ಆ ರೀತಿ ಯೂಸ್ outgoing arrow. ಎರಡನೇದೇನು ಅಂದ್ರೆ ನೋ ಬ್ಯಾಕ್ ಟ್ರ್ಯಾಕಿಂಗ್, ನೋ ಬ್ಯಾಕ್ ಟ್ರ್ಯಾಕಿಂಗ್. ಸೊ ಬ್ಯಾಕ್ ಟ್ರ್ಯಾಕಿಂಗ್ ನ ಇಲ್ಲಿ ಯೂಸ್ ಮಾಡಬಾರದು. ಈ ಎರಡನ್ನ ಮಾತ್ರ ನಾವು ನೆನ್ಪಿಟ್ಕೊಂಡಿರೋದು. ಸೊ ಹೇಗೆ ಸಾಲ್ವ್ ಮಾಡೋದು, ಫಸ್ಟ್ ಸೋರ್ಸ್ ಇ ಇದೆ. ಸೊ ಇ ಇಂದನೇ ಈಗ ಹೋಗೋದಕ್ಕೆ 0. ಸೊ ನಾನು ಇಲ್ಲಿ ನಿಂತಿದ್ದೀನಿ ಅಂದ್ರೆ ಮತ್ತೆ ನಾನು ಇಲ್ಲೇ ನಿಂತ್ಕೊಂಡು ನನ್ನ ಜಾಗಕ್ಕೆ ಬರೋದಕ್ಕೆ ಎಷ್ಟಾಗುತ್ತೆ, 0. ಯಾಕಂದ್ರೆ ನಾನು ಮೂವ್ ಆಗೋದೇ ಬೇಡ. ಸೊ ಏನಾಯ್ತು, 0 ಆಯ್ತು. ನೆಕ್ಸ್ಟ್ ಇನ್ನು ಉಳಿದಿರುವಂತಹ ವರ್ಟಿಸಿಸ್ ಗಳಿಗೆ ಇಲ್ಲಿಂದ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಇನಿಷಿಯಲ್ ಆಗಿ. ಸೊ ಏನ್ ಮಾಡ್ತೀನಿ, ಇನ್ಫಿನಿಟಿ 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 ಮತ್ತೆ ಇನ್ಫಿನಿಟಿ ಅಂತ ಬರೆದಿರ್ತೀನಿ. ನೆಕ್ಸ್ಟ್ ಈ ಬಿಗೆ ಏನಕ್ಕೆ ನಾನು ಇನ್ಫಿನಿಟಿ ಅಂತ ಬರೀಲಿಲ್ಲ ಅಂದ್ರೆ, ನೋಡಿ ಈ ವರ್ಟಿಕ್ಸ್ ಯಾವುದು, ಇ. ಇಲ್ಲಿಂದ ನಾನು ಫಾರ್ವರ್ಡ್ ಹೋಗ್ಬೋದು, ಯಾಕಂದ್ರೆ ಇದು ಸೋರ್ಸ್ ವರ್ಟೆಕ್ಸ್. ಸೊ ಇಲ್ಲಿಂದ ನಾನು ಮುಂದೆ ಹೋಗ್ಬೋದು, ಮತ್ತೆ ಈ ರೀತಿ ಮುಂದೆ ಹೋಗ್ಬೋದು. ಯೂಸ್ ಔಟ್ ಗೋಯಿಂಗ್ ಆರೋಸ್. ಸೊ ಔಟ್ ಗೋಯಿಂಗ್ ಆರೋಸ್ ನ ನೋಡ್ಕೊಂಡು ನಾನು ಹೋಗ್ಬೋದು. ಆದ್ರೆ ಇಲ್ಲಿ ನಾನು ಬ್ಯಾಕ್ ಟ್ರ್ಯಾಕ್ ಮಾಡೋದಿಲ್ಲ, ಹಿಂದೆ ಬರೋದಿಲ್ಲ ನಾನು ವಾಪಸ್. ಸೊ ಇಲ್ಲೇನಾಗಿದೆ, ಈ ರೀತಿನೇ ಆರೋ ಇರೋದು, ವಾಪಸ್ ಬರೋದಕ್ಕೂ ಕೂಡ ನನಗೆ ಸ್ಪೇಸ್ ಇಲ್ಲ. ಸೊ ಏನ್ ಮಾಡ್ತೀನಿ, ಇದಕ್ಕೆ ನಾನು ಇಲ್ಲಿ ಬ್ಯಾಕ್ ಟ್ರ್ಯಾಕ್ ಮಾಡೋದಕ್ಕೆ ಆಗಲ್ಲ. ಸೊ ಏನ್ ಮಾಡ್ತೀನಿ, ಇದಕ್ಕೆ 0 ಅಂತ ಕೊಡ್ತೀನಿ. ನೆಕ್ಸ್ಟ್ ಇವಾಗ ಫಸ್ಟ್ ಏನಾಗಿದೆ, ಈ ವ್ಯಾಲ್ಯೂ ಏನು, 0, ಯಾಕಂದ್ರೆ ಸ್ಟಾರ್ಟಿಂಗ್. ಸೊ 0 ಪ್ಲಸ್ 2 ಏನಾಯ್ತು. ಸೊ ಏನ ವ್ಯಾಲ್ಯೂ ಏನಂತ ಬರೀಬಹುದು, ನಾನು 2 ಅಂತ ಬರೀಬಹುದು. 0. ಸೊ ಡಿ ಆಫ್ ಯು ಪ್ಲಸ್ ಕಾಸ್ಟ್ ಆಫ್ ಯು ಕಾಮ ವಿ ಅಂತ ಅನ್ಕೊಳ್ಳಿ. ಸೊ ಇದನ್ನ ಯು ಮತ್ತೆ ಇದನ್ನ ವಿ ಅನ್ಕೊಂಡ್ರೆ ಏನಾಯ್ತು, ಇವಾಗ 0 ಪ್ಲಸ್ 2 ವಿಚ್ ಈಸ್ ಈಕ್ವಲ್ ಟು 2. ನೆಕ್ಸ್ಟ್ ಮತ್ತಿನ್ಯಾವ್ದು ರೀತಿ ಹೋಗ್ಬೋದು, ನಾನು ಈ ಇಂದ ಸೋರ್ಸ್ ಇಂದ ಇಲ್ಲಿ ಎಫ್ ಗೆ ಹೋಗ್ಬೋದು. ಸೊ ಎಫ್ ಗೆ ಹೋದಾಗ ಏನಾಗುತ್ತೆ, ಎಫ್ ನ ವ್ಯಾಲ್ಯೂ ಫಸ್ಟ್ ಈ ವ್ಯಾಲ್ಯೂ ಏನು 0 ಪ್ಲಸ್ ಕಾಸ್ಟ್ ಎಷ್ಟು, ಇಲ್ಲಿ 4, ಕಾಸ್ಟ್ ಎಷ್ಟು 4. ಸೊ ಪ್ಲಸ್ 4 ವಿಚ್ ಈಸ್ ಈಕ್ವಲ್ ಟು 4. ಸೊ ಇಲ್ಲಿ ಎಫ್ ವ್ಯಾಲ್ಯೂ ಏನಾಯ್ತು, 4 ಆಗಿ ಅಪ್ಡೇಟ್ ಆಯ್ತು. ನೆಕ್ಸ್ಟ್ ಇವಾಗ ನಂದು ಇದು ಮುಗಿತು. ಸೊ ಇವಾಗ ನಾನು ಏನ್ ಮಾಡ್ಬೋದು, ಎ ವರ್ಟೆಕ್ಸ್ ಎ ನ ಯೂಸ್ ಮಾಡ್ತೀನಿ, ವರ್ಟೆಕ್ಸ್ ಎ. ಸೊ ವರ್ಟೆಕ್ಸ್ ಎ ಯೂಸ್ ಮಾಡಿದಾಗ ನನಗೆ ಇನಿಷಿಯಲ್ ವ್ಯಾಲ್ಯೂ ಎಷ್ಟಿದೆ, ವರ್ಟೆಕ್ಸ್ ಎ ದ ಇನಿಷಿಯಲ್ ವ್ಯಾಲ್ಯೂ 2 ಇದೆ. 2 ಪ್ಲಸ್ ನಾನು ಎ ಇಂದ ಎಲ್ಲಿಗೆ ಹೋಗ್ಬೋದು, ಎ ಇಂದ ನಾನು ಎಫ್ ಗೆ ಹೋಗ್ಬೋದು. ಸೊ ಎ ಇಂದ ಎಫ್ ಗೆ ಹೋಗ್ಬೋದು, ಇಲ್ಲ ಎ ಇಂದ ಈ ರೂಟ್ ನ ಯೂಸ್ ಮಾಡಿಕೊಂಡು ಸಿ ಗೆ ಹೋಗ್ಬೋದು. ಎ ಇಂದ ಎಫ್ ಗೆ, ಇಲ್ಲ ಎ ಇಂದ ಸಿ ಗೆ ಹೋಗ್ಬೋದು. ಸೊ ಎ ಇಂದ ಎಫ್ ಗೆ ಹೋಗೋದಕ್ಕೆ ಎಷ್ಟು, ಎ ವ್ಯಾಲ್ಯೂ 2 ಇದೆ. ಸೊ ಎಫ್ ಗೆ ಎಷ್ಟು, 7. ಸೊ ಪ್ಲಸ್ 7 ವಿಚ್ ಈಸ್ ಈಕ್ವಲ್ ಟು 9. ಸೊ ಇದರ ವ್ಯಾಲ್ಯೂ 9 ಆಗುತ್ತೆ. ಆದ್ರೆ 4 ಈಸ್ ಲೆಸ್ ದೆನ್ 9. ಸೊ ಏನ್ ಮಾಡ್ತೀನಿ, ನಾನು ಏನು ಚೇಂಜಸ್ ನ ಮಾಡಲ್ಲ. ಲೆಸ್ ನಂಬರ್ ಇದ್ರೆ ನಾನು ಚೇಂಜ್ ಮಾಡಕ್ ಹೋಗ್ಬಾರ್ದು. ನೆಕ್ಸ್ಟ್ ಇಲ್ಲೇನಾಗ್ತಾ ಇದೆ, 2 ಇದೆ ನನಗೆ ಇನಿಷಿಯಲ್ ಆಗಿ. 2 ಪ್ಲಸ್ ಎ ಇಂದ ಸಿ ಹೋಗೋದಕ್ಕೆ ಎಷ್ಟು, 5, ಕಾಸ್ಟ್ ಇರೋದು ಎಷ್ಟು, 5. ಸೊ ಪ್ಲಸ್ 5 ವಿಚ್ ಈಸ್ ಈಕ್ವಲ್ ಟು 7. ನೆಕ್ಸ್ಟ್ ಇಲ್ಲೇನಿದೆ, ಇನಿಷಿಯಲ್ ಆಗಿ ಇನ್ಫಿನಿಟಿ ಇದೆ. ಸೊ 7 ಈಸ್ ಲೆಸ್ ದೆನ್ ಇನ್ಫಿನಿಟಿ. ಸೊ ಏನ್ ಮಾಡ್ತೀನಿ, ಈ ಇನ್ಫಿನಿಟಿನ ತೆಗೆದು 7 ಅಂತ ಬರೀತೀನಿ. ನೆಕ್ಸ್ಟ್ ಇವಾಗ ಏನಾಯ್ತು, ನಮಗೆ ಎ ಕೂಡ ಮುಗೀತು. ಇವಾಗ ಎಫ್ ಗೆ ಬರ್ತೀನಿ, ಎಫ್. ಸೊ ಎಫ್ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಎಫ್ ಇಂದ ಈ ರೂಟ್ ಯೂಸ್ ಮಾಡಿಕೊಂಡು ಸಿ ಗೆ ಹೋಗ್ಬೋದು, ಇಲ್ಲ ಎಫ್ ನ ಈ ರೂಟ್ ನ ಯೂಸ್ ಮಾಡಿಕೊಂಡು ನಾನು ಎಲ್ಲಿಗೆ ಹೋಗ್ಬೋದು, ಡಿ ಗೆ ಹೋಗ್ಬೋದು. ಸೊ ಇವಾಗ ಏನಾಗುತ್ತೆ, ಎಫ್ ಇಂದ ನಾನು ಸಿ ಗೆ ಹೋಗೋದಕ್ಕೆ ಎಷ್ಟು, ಎಫ್ ನ ಇನಿಷಿಯಲ್ ವ್ಯಾಲ್ಯೂ 4 ಇದೆ, ಪ್ಲಸ್ ನೆಕ್ಸ್ಟ್ ಎಫ್ ಇಂದ ಸಿ ಹೋಗೋದಕ್ಕೆ ಎಷ್ಟು ಕಾಸ್ಟ್, -1. -1 ಎಷ್ಟಾಗುತ್ತೆ, 4 - 1 ವಿಚ್ ಈಸ್ ಈಕ್ವಲ್ ಟು 3. ಸೊ ನನಗೀಗ 3 ವ್ಯಾಲ್ಯೂ ಬಂತು. ಸೊ ಆಲ್ರೆಡಿ ಅದರ ವ್ಯಾಲ್ಯೂ ಎಷ್ಟಿದೆ, ಇವಾಗ ಅಪ್ಡೇಟೆಡ್ ವ್ಯಾಲ್ಯೂ 7 ಇತ್ತು. ಸೊ 3 ಈಸ್ ಲೆಸ್ ದೆನ್ 7. ಸೊ ಏನ್ ಮಾಡಬೇಕು, 7 ನ ಅಳಿಸ್ಬಿಟ್ಟು ನಾನು 3 ಅಂತ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಎಫ್ ವ್ಯಾಲ್ಯೂ ಎಷ್ಟಿದೆ, 4 ಪ್ಲಸ್, ಸೊ ಎಫ್ ವ್ಯಾಲ್ಯೂ 4 ಇದೆ, ಮತ್ತೆ ಡಿ ಹೋಗೋದಕ್ಕೆ ಎಷ್ಟು, ಕಾಸ್ಟ್ 2,
4 plus 2 is equal to 6. ಆದರೆ d ನ ಇನಿಷಿಯಲ್ ವ್ಯಾಲ್ಯೂ ಇನ್ನೂ ಚೇಂಜ್ ಆಗಿಲ್ಲ, ಅಂದರೆ ಇನ್ಫಿನಿಟಿ ಇಲ್ಲೇ ಇದೆ. ಸೊ 6 is less than infinity. 6 is less than infinity. ಸೊ ನಾನೇನು ಮಾಡ್ಬೋದು, ಇದನ್ನ ಸ್ಟ್ರೈಕ್ ಔಟ್ ಮಾಡಿ 6 ಅಂತ ಬರೀಬೋದು. ನೆಕ್ಸ್ಟ್ ಈಗ ಎಫ್ ವರ್ಟೆಕ್ಸ್ ಕೂಡ ಆಯಿತು. ಈಗ ಸಿ ವರ್ಟೆಕ್ಸ್. ಸಿ ವರ್ಟೆಕ್ಸ್ ನ ನೋಡಿದ್ರೆ ಅದರ ವ್ಯಾಲ್ಯೂ ಏನಿದೆ, 3 ಇದೆ. 3 ಪ್ಲಸ್ ಸಿ ಇಂದ ನಾನು ಎಲ್ಲಿಗೆ ಹೋಗ್ಬೋದು, ಸಿ ಇಂದ ಡಿಗೆ ಹೋಗ್ಬೋದು. ಸಿ ಇಂದ ನಾನು ಡಿಗೆ ಹೋಗ್ಬೋದು. ಸೊ ಸಿ ಇಂದ ಡಿಗೆ ಹೋಗೋದಕ್ಕೆ ನನಗೆ ಎಷ್ಟು ಚಾರ್ಜು, -2 ವಿಚ್ ಈಸ್ ಈಕ್ವಲ್ ಟು 3 - 2 ವಿಚ್ ಈಸ್ ಈಕ್ವಲ್ ಟು 1. ಸೊ ಇವಾಗ ನನಗೆ ಏನು ಬಂತು, ವ್ಯಾಲ್ಯೂ 1 ಬಂತು ಸಿ ಇಂದ ಡಿಗೆ ಹೋಗೋದಕ್ಕೆ. ಆದರೆ ನನಗೆ ವ್ಯಾಲ್ಯೂ ಎಷ್ಟಿದೆ, ಇವಾಗ ಆಲ್ರೆಡಿ ಪ್ರೆಸೆಂಟ್ ಇರುವಂತ ವ್ಯಾಲ್ಯೂ 6 ಇದೆ. ಸೊ 1 ಈಸ್ ಲೆಸ್ ದೆನ್ 6. ಸೊ ನಾನೇನು ಮಾಡ್ತೀನಿ, 6 ಇರೋದನ್ನ ಅಳಿಸ್ಬಿಟ್ಟು 1 ಅಂತ ಬರೀತೀನಿ. ಸೊ ಇವಾಗ ಏನಾಯ್ತು, ಸಿ ವರ್ಟೆಕ್ಸ್ ಕೂಡ ಮುಗೀತು. ನೆಕ್ಸ್ಟ್ ಡಿ ವರ್ಟೆಕ್ಸ್. ಡಿ ವರ್ಟೆಕ್ಸ್ ಇಂದ ನಾನೇನು ಹೇಳಿದ್ದೀನಿ, ನೀವು ಔಟ್ ಗೋಯಿಂಗ್ ಆರೋಸ್ನ ಯೂಸ್ ಮಾಡಬೇಕು. ಸೊ ಇದರಿಂದ ಯಾವುದಾದ್ರೂ ಔಟ್ ಗೋಯಿಂಗ್ ಆರೋ ಇದೆಯಾ, ಇಲ್ಲ. ಹಾಗಾಗಿ ನೀವು ಬ್ಯಾಕ್ ಟ್ರ್ಯಾಕ್ ಕೂಡ ಮಾಡಂಗಿಲ್ಲ. ಸೊ ಇಲ್ಲಿಗೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಇಷ್ಟನ್ನ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.